ಸೊ ಇದು ಬೆಳಗಾವಿಯ ವಿಕ್ಟೋರಿಯಾ ಆಸ್ಪತ್ರೆಯ ಆರ್ಯ ವೈದ್ಯಕೀಯ ವಿದ್ಯಾರ್ಥಿಗಳ ಒಂದು ಕಥೆ. ಆದರೆ ಬೆಳಗಾವಿಯಲ್ಲಿ ಒಬ್ಬರು ಡಾಕ್ಟರ್ ಮಹಾರಾಜ್ ಇದ್ದಾರೆ. ಸರ್ಕಾರಿ ವೈದ್ಯ ತನ್ನ ಖಾಸಗಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಸರ್ಕಾರಿ ವೈದ್ಯನಾದ್ರೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಎಷ್ಟೋ ಜನ ಈ ರೀತಿಯಾಗಿ ಮಾಡ್ತಿದ್ದಾರೆ. ಆದರೆ ಸರ್ಕಾರಿ ಕೆಲಸಕ್ಕೆ ಮಾತ್ರ ಗೈರು, ಖಾಸಗಿ ಆಸ್ಪತ್ರೆಗೆ ಹಾಜರು. ಬೆಳಗಾವಿಯ ರಾಮದುರ್ಗ ಪಟ್ಟಣದಲ್ಲಿ ಇರುವಂತಹ ವೈದ್ಯ, ಈತನ ದರ್ಬಾರ್ ನೋಡಿ ಹೆಂಗಿದೆ. MB ತಡಹಾಳ ರಾಮದುರ್ಗ ಆಸ್ಪತ್ರೆಯ ಎಲುಬು ಕೀಲು ತಜ್ಞ ಅಂದ್ರೆ ಆರ್ಥೋಪೆಡಿಕ್ ಡಾಕ್ಟರ್. ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಜನ ಅಲ್ಲಿ ಒದ್ದಾಡ್ತಿದ್ದಾರೆ. ಆದರೆ ಈತ ಮಾತ್ರ ತನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದರ್ಬಾರ್ ನಡೆಸ್ತಾ ಇರುವಂಥದ್ದು ನೋಡಿ. ಮತ್ತೊಂದು ಕಡೆಯಲ್ಲಿ ಈತನ ಚೇರ್ ತೋರಿಸ್ತೀವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈತನ ಚೇರ್ ಇದೆಯಲ್ಲ ಅಲ್ಲಿ ಖಾಲಿ. ಇದು ಈತನ ಪ್ರೈವೇಟ್ ಕ್ಲಿನಿಕ್ ಹಾಸ್ಪಿಟಲ್ ಇರಬೇಕು. ಸೊ ಇಲ್ಲಿ ಮಾತ್ರ ಪಕ್ಕ ಆ ಶಿಫ್ಟ್ ಅನ್ನ ಮುಗಿಸ್ಕೊಂಡು ಈತ ಹೋಗ್ತಾನೆ. ಫಸ್ಟ್ ಆಫ್ ಆಲ್ ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಸರ್ವಿಸ್ ಅನ್ನ ಕೊಡಬಾರ್ದು, ಅದು ನಿಯಮ. ಯಾಕಂದ್ರೆ ಸರ್ಕಾರದಿಂದ ಅವ್ರಿಗೆ ಸಂಬಳ ಬರುತ್ತೆ. ಈಗ ನೋಡಿ, ಇದು ರಾಮದುರ್ಗ ತಾಲೂಕು ಆಸ್ಪತ್ರೆ, ಅಲ್ಲಿ ಮಾತ್ರ ಚೇರ್ ಖಾಲಿ. ಈ ಕಡೆ ನೋಡಿ, ಆ ಚೇರ್ನಲ್ಲಿ ಕುತ್ಕೊಂಡು ಅಲ್ಲಿ ಬರುವಂತಹ ವೈದ್ಯರನ್ನ ಟ್ರೀಟ್ ಮಾಡುವಂಥದ್ದು. ಯಾವ ನ್ಯಾಯ ಇದು? ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ, ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ. ಅವರುಗಳ ಗತಿ ಏನು? ಎಲ್ಲರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಬರಬೇಕಾ? ಹಾಗಿದ್ರೆ ನೋಡಿ ಈತನ ದರ್ಬಾರ್ ಹೆಂಗಿದೆ. ತಡಿ ಆಡ್ಬಿಟ್ಟು ಕೇಳು, ಎದು ಸಂಬಂಧ ಏನು ಅಲ್ಲಿ ನೋಡ್ಕೊಂಡಾರ ಬಂದಿರಲ್ಲ. ಈಗ ಹೋಗಿದ್ದೆ ನಾನು, ಇದನ್ನ ಸ್ಟೂಡೆಂಟ್ ಹೇಳಂಗಿಲ್ಲ. ಹೋಗಿದ್ದೆ, ಹೋದ ತಕ್ಷಣ ಪೇಷಂಟ್ ಇದ್ದಿರಲಿಲ್ಲ. ನಮ್ಮ ಮಾರುತಿ ರೊಟ್ಟಿ ಅಂತ ಕೇಳುವಾಗ ಪೇಷಂಟ್ ಇಲ್ಲ ಸರ್, ಸಂಡೇನೂ ಬಂದಿಲ್ಲ ಅಂತಂದ್ರೆ, ಇಲ್ಲಪ್ಪ ಇದ್ದು ಪೇಷಂಟ್ ನೋಡಿ ಹೋಗ್ತೀನಿ ಅಂತ ಹೇಳಿದ್ದೆ. ಈಗ ಜಸ್ಟ್ ಬರ್ರಿ ಮಿನಿಮಮ್ 7-8 ಪೇಷಂಟ್ ಅದಾರ ರೀ. ಈಗ ಮಂದಿ ಫೋನ್ ಹಚ್ಚಿದ್ರು ನೋಡ, 8 ಪೇಷಂಟ್ ಅದಾರ. ಬೇಕಾದ್ರೆ ಬರ್ರಿ. ಹೌದು ರೀ, ಎಲ್ಲ ಪಾಪ ಓದಾಡತ್ತಾರ. ಒಂದು ತಾಸು ಆತ್ರಿ ಬರ್ತೀನಿ ಅಂತ ಹೇಳಿದಾರ ಅಂತ ಹೇಳಿ ಇನ್ನು ಮಟ್ಟ ಬಂದು ನೋಡ್ರಿ. ಹಂಗೆ ಏನು ಹೇಳಿದ್ರೆ ನಾವು ಹೋಗಿ ನೋಡ್ತೀವಿ. ನಾವೇನು ಅವ್ರಿಗೆ ಇದನ್ನ ಮಾಡ್ಬೇಕಂತ ಬಂದೇನೆ ಅಷ್ಟೇ. ಹಾಸ್ಪಿಟಲ್ ಬಿಟ್ಟಿದ್ದೆ 11:00 ಬಿಟ್ಟಿದ್ದೆ. ಹೌದು, 11:00 ನಂಗಿಲ್ಲ. ಬಟ್ ಇವತ್ತು ಸಾಟರ್ಡೆ ಯಾರು ಬಂದಿರೋದಿಲ್ಲ. ಅದನ್ನ ಹೋಗಿ ಇದು ಪೇಷಂಟ್ ನೋಡಿ ಬಂದೇನೆ. ಈ ಕಡಿಮೆ 7-8 ಪೇಷಂಟ್ ಹಂಗೆ ಯಾರು ಫೋನ್ ಹಚ್ಚಿದ್ರು ಹೋಗಿ ನೋಡಿ ಬಂದಿರ್ತಾನೆ. ಈಗ 8 ಪೇಷಂಟ್ ಕೂತಾರ ನೋಡ್ರಿ. ಆಯ್ತು ಬರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಗ್ರೂಪ್ ಯಾರು ಫೋನ್ ಹಚ್ಚಿಲ್ಲ ಅಂತದಾನೆ, ನಾನು ಹೋಗತ್ತೇನೆ. ಇಲ್ಲಿ ಪೇಷಂಟ್ ಇಲ್ಲ. ಇಲ್ಲ, ಅಲ್ಲಿ ಕೇಳಿದ್ರು ಅಲ್ಲಿ ಹೇಳೋದು ಯಾರಿಲ್ಲ ಅವ್ರಿಗೆ. ಈಗ ಮಾರುತ್ತಿದ್ದಾನೆ, ರೊಟ್ಟಿ ಇದ್ದಾನೆ. ಅಲ್ಲಿ ನಿಮ್ಮ ರೂಮ್ ಮುಂದೆ ಯಾರು ಗ್ರೂಪ್ ಡಿ ಯಾರು ಇಲ್ಲ? ಅಲ್ಲಿ ಯಾರಿಲ್ಲ ಸರ್, ಅಲ್ಲಿ ಹೇಳೋರು ಯಾರಿಲ್ಲ. ಒಬ್ರು ಈಗ ಅಲ್ಲಿ ನಿಮ್ಮ ಇಂಟಿಮೇಷನ್ ಕೊಡೋರು ಯಾರಿಲ್ಲ. ನೀವು ಬರ್ರಿ, ನೀವು ಬಂದು 5 ಮಿನಿಟ್ ಬರ್ರಿ, ಅಲ್ಲೇ ಬರ್ರಿ, ಅಲ್ಲೇ ಮಾತಾಡೋಣ. ಕಷ್ಟಪಡ್ತಾರೆ ಆಸ್ಪತ್ರೆಯ ವೆಚ್ಚವನ್ನು ಭರಿಸೋದಕ್ಕೆ. ಸರ್ಕಾರಿ ಆಸ್ಪತ್ರೆಗೆ ಬರಲಿ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಣ ಅನ್ನುವಂಥದ್ದು ಸರ್ಕಾರದ ಒಂದು ನಿಲುವು. ಹೀಗಾಗಿ ಆಸ್ಪತ್ರೆಗಳನ್ನು ತೆರೆದಿರುವಂಥದ್ದು. ಅವ್ಯವಸ್ಥೆ ಇರುತ್ತೆ, ಬಿಟ್ಟಾಕಿ. ಬಟ್ ಈ ರೀತಿಯಾಗ ರಾಮದುರ್ಗ ಆಸ್ಪತ್ರೆಯ ಎಲುಬು ಕೀಲು ತಜ್ಞ ಆರ್ಥೋಪೆಡಿಕ್ ಸರ್ಜನ್ ಸರ್ಕಾರಿ ಡ್ಯೂಟಿಗೆ ಚಕ್ಕರ್ ಹಾಕಿ ಖಾಸಗಿ ಡ್ಯೂಟಿಗೆ ಈತ ಹಾಜರಾಗ್ತಾನೆ. ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದಾನೆ. ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಮಾತ್ರ ಈತ 100% ಅಟೆಂಡೆನ್ಸ್. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಶ್, ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ರೋಗಿಗಳು ಒದ್ದಾಡ್ತಿದ್ರೆ, ಈ ಕಡೆ ಈತನ ಖಾಸಗಿ ದರ್ಬಾರ್ ಅಂತೂ ನಡೀತಾ ಇದೆ. ಸೊ ಈತನ ಒಂದು ನಿಲುವನ್ನ ಅಲ್ಲಿನ ಆಡಳಿತ ಮಂಡಳಿ ಆಗಲಿ ಅಥವಾ ತಾಲೂಕು ವೈದ್ಯಾಧಿಕಾರಿ ಆಗಲಿ ಗಮನಿಸಿಲ್ವಾ ಅಂತ? ಹೌದು ರಾಹುಲ್, ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನಡೆದಂತ ಘಟನೆ ಅನ್ಕೊಂಡ್ರೆ. ಯಾಕಂದ್ರೆ ಸರ್ಕಾರಿ ವೈದ್ಯರಾಗಿ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನ ಉಚಿತವಾಗಿ ನೀಡಬೇಕಂತ ಹೇಳಿ ಸರ್ಕಾರಿ ವೈದ್ಯರನ್ನ ಕೂಡ ಸರ್ಕಾರ ನೇಮಕ ಮಾಡುತ್ತೆ. ಆದ್ರೆ ಇಲ್ಲೊಬ್ಬ ವೈದ್ಯ ಕೂಡ ಏನು ಬೆಳಗಾವಿಯ ರಾಮದುರ್ಗ ಪಟ್ಟಣ ಇರತಕ್ಕಂಥ ತಾಲೂಕು ಆಸ್ಪತ್ರೆಯಲ್ಲಿ ಎಲುಬು ಮತ್ತು ಕೀಲು ಏನಿರುತ್ತೆ ಈ ವೈದ್ಯನ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಈ ವೈದ್ಯ ಕೂಡ ಪ್ರತಿದಿನ ಆಸ್ಪತ್ರೆಗೆ ಬರ್ತಾನೆ. ಬಂದು ಅಲ್ಲಿಂದ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ತನ್ನ ಕೆಲಸವನ್ನ ಕೂಡ ನಿರ್ವಹಿಸಿರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಏನು ಬಡ ರೋಗಿಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಹಾಗೆ
ಇಲ್ಲಿ ಏನು ಸಾಕಷ್ಟು ಇಲ್ಲಿವರೆಗೂ ಕೂಡ ಏನು MB ತಡದಾಳ್ ಅಂತೇಳಿ ಏನು ಎಲುವು ಕೀಲು ತಜ್ಞರಾಗಿರುವಂತ ಈ ವೈದ್ಯ ಕೂಡ ಅಲ್ಲಿ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಕಾಣಿಸಿಕೊಳ್ಳುವುದಿಲ್ಲ. ಹಾಗೆ ಪ್ರಶ್ನೆ ಮಾಡಿದಾಗ ನೀವೇನು ಯಾಕೆ ನನ್ನ ಪ್ರಶ್ನೆ ಮಾಡ್ತೀರಿ ಅನ್ನುವಂಥದ್ದು ಏನು ಹಾರಿಕೆ ಉತ್ತರವನ್ನು ಕೂಡ ಕೊಡ್ತಾ ಈ ವೈದ್ಯ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಈ ವೈದ್ಯನಿಗೆ ಈಗಾಗಲೇ ಕೂಡ ಸಾಕಷ್ಟು ಬಾರಿ ಅಲ್ಲಿ ಅಲ್ಲ, ಇದನ್ನ DHO THO ಗಮನಕ್ಕೆ ತಂದಿಲ್ವಾ ಅಂತ ನಾಗೇಶ್? ಇನ್ನು ಅಲ್ಲಿ ಸ್ಥಳೀಯರು ಕೂಡ ಈಗಾಗಲೇ THO ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ THO ಆಯ್ತು DHO ಇನ್ನೂವರೆಗೆ ಯಾವುದೇ ರೀತಿಯ ಕ್ರಮ ಕೂಡ ಕೈಗೊಂಡಿಲ್ಲ ರಾಹುಲ್. ಹೀಗಾಗಿ ಅಲ್ಲಿ ಬಡ ರೋಗಿಗಳಿಗೆ ದೇವರಾಗಿ ಬೇಕಂತ ಈ ವೈದ್ಯ ಕೂಡ ಖಾಸಗಿ ಆಸ್ಪತ್ರೆ ಏನು ಸರ್ಕಾರಿ ಆಸ್ಪತ್ರೆಗೆ ಚಕ್ಕರನ್ನು ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಕೂಡ ದರ್ಬಾರನ್ನು ಕೂಡ ನಡೆಸ್ತಾ ಇದ್ದಾನೆ ರಾಹುಲ್. ರೈಟ್ ನಾಗೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.